ಇವತ್ತು ಇದೆಲ್ಲ ಹೋರಾಟ ಮಾಡ್ತಿರೋದು ನಾಳೆ ನನಗೆ BJP-ನಲ್ಲಿ ಸ್ಥಾನಮಾನ ಸಿಗ್ತದೆ ಹಂಗೆ ಅನ್ನೋದನ್ನ ಮುಂಚೆನೆ ಸೇರ್ಕೊಂಡ್ಬಿಡ್ಬೋದಾಗಿತ್ತು, ಅಥವಾ ಅವಾಗ ಸಿದ್ದರಾಮಯ್ಯ ಅವರಿಗೆ ಪರಮಾಪ್ತ ಆಗ್ಬೋದಾಗಿತ್ತು. ನಾನು ಅವತ್ತು ಅವ್ರು ಹೇಳಿದಾಗ ಹಿಂದೆ ಸೇರ್ಕೊಂಡ್ಬಿಟ್ಟು ಅವ್ರದ್ದು ಇವತ್ತು ಇನ್ನರ್ ಸರ್ಕಲಲ್ಲಿ ನಾನು ಓಡಾಡ್ಕೊಂಡಿರ್ಬೋದಿತ್ತು. ಅವೆಲ್ಲ ಕಾಂಬಿನೇಷನ್ಸ್ ಇದ್ರೂ ಕೂಡ ನಾನು ಅವತ್ತು ಸ್ಯಾಕ್ರಿಫೈಸ್ ಮಾಡಿದೆ. ಯಾಕಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಒಂದು ಅಷ್ಟೊಂದು ಪರಮಾಧಿಕಾರ ಇರುವಂಥ ವ್ಯಕ್ತಿ ಹತ್ತಿರ ಇರಬೇಕು ಅಂತಂದಾಗ ಭಾಳ ಜನ ಕಾಂಪ್ರಮೈಸ್ ಆಗಿ ಹೋಗ್ಬಿಡ್ತಾರೆ. ನಾಳೆ MLC ಮಾಡ್ತಾರೋ ಏನೋ ಮಾಡ್ತಾರೋ ಅಂತಂದ್ಬಿಟ್ಟು. ಅವತ್ತು ನಾನು ಕಾಂಪ್ರಮೈಸ್ ಆಗಿಲ್ಲ, ಅದಾದಮೇಲೂ ಕೂಡ ನಾನು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಒಂದು ಸ್ವಾಭಿಮಾನಿ ಬಳಗ ಕಟ್ಕೊಂಡು ಓಡಾಡ್ತಿರೋದು ಇವತ್ತು ಕೂಡ. ಇವತ್ತೇನೋ ಒಂದು ಅಪೇಕ್ಷೆ ಇದೆ ಅಂತಂದಲ್ಲ, ನಾವು ಯಾವಾಗ ಈ ರೀತಿ ಒಂದು ಒಳ್ಳೆಯ ಉದ್ದೇಶ ಹಿಡ್ಕೊಂಡು ಸ್ವಾರ್ಥ ಇಲ್ದಂಗೆ ಹೋಗಿ ಕೆಲಸ ಮಾಡ್ತೀವಿ, ಜನ ಖಂಡಿತ ಬದಲಾಗ್ತಾರೆ. ಸಿದ್ದರಾಮಯ್ಯನವ್ರು ಇರ್ಬೋದು ಅಥವಾ ಇನ್ಯಾರು, ಇವತ್ತೆಲ್ಲ ಜನಕ್ಕೆ ಅರ್ಥ ಆಗ್ತದೆ. ಅವರು ಸುಳ್ಳುಗಳು ಪುನರಾವರ್ತನೆ ಆಗ್ತಿದ್ದಾವೆ, ಅವು ಪುನರಾವರ್ತನೆ ಆಗ್ತದೆ. ಪದೇ ಪದೇ ಹೇಳಿದ್ದನ್ನೇ ಹೇಳಿದಾಗ ಅದು ವ್ಯಾಲ್ಯೂ ಕಳ್ಕೊಂಡ್ಬಿಡುತ್ತದು. ಜನ ದಡ್ರಲ್ಲ ಇವತ್ತು. ಬಟ್ ಎಲೆಕ್ಷನ್ ಅಂತ ಅಂದಾಗ ಇಟ್ಸ್ ಎ ಟೋಟಲಿ ಡಿಫ್ರೆಂಟ್ ಡೈನಾಮಿಕ್ಸ್. ಹತ್ತತ್ರ ಬಂದಾಗ ಹಣ ಇರ್ಬೋದು, ಜಾತಿ ಇರ್ಬೋದು, ತೋಳುಬಲ ಇರ್ಬೋದು, ಇದು ದೊಡ್ಡವರೆಲ್ಲ ಬಂದು ಕಂಬೈನ್ಡ್ ಆಗಿ ಆ ಜನಗಳನ್ನ ಬೈಂಡಿಂಗ್ ಮಾಡ್ತದೆ. ಒಂದು ಹಳ್ಳಿನಲ್ಲಿ ಹೋದಾಗ ಬೈಂಡಿಂಗ್ ಫ್ಯಾಕ್ಟರ್ಸ್ ಅಂತ ಇರ್ತದೆ. ಅದೆಲ್ಲದರಿಂದನೂ ಅವ್ರನ್ನ ಬಿಡಿಸಿ ನಾವು ಅವ್ರ ಒಳಗಿರೋದನ್ನ ಒಂದು ಆತ್ಮಸಾಕ್ಷಿ ಜಾಗೃತಗೊಳಿಸಿ ಒಳ್ಳೆತನವನ್ನು ಜಾಗೃತಗೊಳಿಸ್ಬೇಕಂದ್ರೆ ಇಟ್ಸ್ ಎ ವೆರಿ ಬಿಗ್ ಟಾಸ್ಕ್ ಇದು. ಅದಕ್ಕೆ ನಾವು ನಡ್ಕೊಂಡು ಅವ್ರ ಮನೆಗೆ ಹೋದಾಗಲೇ ಇವೆಲ್ಲ ಸಾಧ್ಯ ಆಗ್ತದೆ. ಈ ಕ್ಷೇತ್ರ ಚಿಕ್ಕದಾಗಿರೋದ್ರಿಂದ ಇಲ್ಲಿ ಖಂಡಿತ ಈ ಕ್ಷೇತ್ರದಲ್ಲಿ ಅದನ್ನು ಮಾಡಿ ತೋರಿಸ್ತೀವಿ. ಇದು ಸಾಂಘಿಕ ಹೋರಾಟ. ಇಲ್ಲಿ ವಿನಯ್ ಕುಮಾರ್ ಒಬ್ಬನೇ ಮಾಡ್ತಾ ಇಲ್ಲ. ಈಗ ನಾವು ಮಾತಾಡ್ತಿದ್ದೀವಿ ಅಂತಂದ್ರೆ ನೂರಾರು ಜನ ಹಲವಾರು ಹಳ್ಳಿಗಳಲ್ಲಿ ಹೋಗಿ ಅವ್ರವ್ರ ಕೆಲಸ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಕಡೆ ಮೀಟಿಂಗ್ಗಳು ನಡೀತಾ ಇದ್ದಾವೆ. ಎಲ್ಲರೂ ಕೂಡ ಒಂದು ನಾನು ನೋಡಿದ್ದೀನಿ, ವೆರಿ ಹಾನೆಸ್ಟ್. ಇವತ್ತು ಈ BJP-ನಲ್ಲಿ ಎಲ್ಲ ಲೀಡರ್ಸು ಕೂಡ ಹೆಸರು ಗೆಲ್ಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಯಾವುದೇ ಆದ ಒಂದು ಡಿವಿಷನ್ ಇಲ್ಲ. ಅದು ಅಜಯ್ ಕುಮಾರ್ ಇರ್ಬೋದು, ಪ್ರಾಮಾಣಿಕವಾಗಿ ಎಫರ್ಟ್ ಆಗ್ತಿದ್ದಾರೆ. ರಾಜನಹಳ್ಳಿ ಶಿವಕುಮಾರ್ ಇರ್ಬೋದು, ನಮ್ಮ ಜಾಧವ್ ಅವರು ಇರ್ಬೋದು, ಎಲ್ಲರೂ ಕೂಡ GM ಸಿದ್ದೇಶ್ವರ್ ಇರ್ಬೋದು, ವಿಜೇಂದ್ರ ಅವರು ಕೂಡ ನಿನ್ನೆ ಬಂದಿದ್ರು. ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಎಫರ್ಟ್ ಆಗ್ತಾ ಇದ್ದಾರೆ. ಐ ಥಿಂಕ್ ಒಂದು ಕ್ರಾಂತಿ ಈ ಒಂದು ಕ್ಷೇತ್ರದಲ್ಲಿ ಕ್ರಾಂತಿ. ಯಾಕೆಂದರೆ BJP ಗೆದ್ದೇ ಇಲ್ಲ. ಆಮೇಲೆ ಡೆಮೋಗ್ರಫಿ ಅಂತ ಏನಿದೆ, ಇಟ್ ಈಸ್ ಅಪೋಸ್ ಟು BJP. ಅಂದರೆ BJP ಗೆಲ್ಲಕ್ಕೆ ಆಗದೇ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಪಾಪ್ಯುಲೇಷನ್ ಕಂಪೋಸಿಷನ್ ಇರೋಂಥದ್ದು. ಅದರಲ್ಲೂ ಬದಲಾವಣೆ ಆಗ್ತದೆ. ಸರಿ, ಮೈನಾರಿಟೀಸು ಕೂಡ BJP ವೋಟ್ ಹಾಕ್ತಿದ್ದಾರೆ. ಎಲ್ಲರೂ ರೆಬೆಲ್ ಆಗಿದ್ದಾರೆ. ಅವ್ರಿಗೆ ಅರ್ಥ ಆಗ್ಬಿಟ್ಟಿದೆ ನಮ್ಮ ಮೇಲೆ ನಡೀತಾರಂಥ ಶೋಷಣೆ. ನನಗೆ ಒಂದೊಂದ್ಸರಿ ಅನ್ನಿಸ್ತದೆ, ನೀವು ಕಮೆಂಟ್ ನೋಡಿ, ಸಮರ್ಥ ಯಾವುದೇ ವಿಡಿಯೋ ಹಾಕಿದಾಗ ಕಮೆಂಟ್ಗಳು ನೋಡಿ, ಒಂದು ಪಾಸಿಟಿವ್ ಇರೋಲ್ಲ. ಕಮೆಂಟ್ನ ಡಿಸೇಬಲ್ ಮಾಡಿ ಇವತ್ತು ರೀಲ್ ಹಾಕ್ತಿದ್ದಾರೆ.